ಹಾಯ್ ವಿಕ್ರಮ್, ನೀವೇನಿಲ್ಲಿ? ಈ ನನ್ನ ಮಕ್ಕಳು ಪಾರ್ಟಿ ಅಂತ ಕರ್ಕೊಂಬಂದು. ಹೌದು, ಇಸ್ ಇಟ್? ವಿಕ್ರಮ್ ಬನ್ನಿ, ಆಫ್ಟರ್ ಲಾಂಗ್ ಟೈಮ್ ಸಿಗ್ತಿದ್ದೀರಾ, ಮಾತಾಡೋಣ. ವೇದಾ ನಕ್ಷತ್ರದ ನಿನಗೋಸ್ಕರನೇ ಬಂದಿದೆಯಲ್ಲೋ. ಇಲ್ಲಿ ಸ್ಪೇಸ್ ಸಾಕಾಗಲ್ಲ. ಇಫ್ ಯು ಡೋಂಟ್ ಮೈಂಡ್ ಅಲ್ಲಿ ಕೂತ್ಕೊಳ್ಬೋದಾ? ಏನು ಸರ್, ಅದಕ್ಕೆಲ್ಲ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತೀರಿ. ಬರೋ ಅಲ್ಲೇ ಕುತ್ಕೊಳ್ಳೋಣ. ಅಂಕಲ್ ಅವರೇ, ಏನು ಬೇಕೋ ತೊಗೊಂಡು ಎಂಜಾಯ್ ಮಾಡಿ. ಬಿಲ್ ನಂದು. ಪರವಾಗಿಲ್ಲ. ನೀವೇನು ತಲೆ ಕೆಡಿಸ್ಕೊಬಿಡಿ ಸರ್, ನಮ್ಮ ಖರ್ಚಿನೆಲ್ಲ ನಾವು ನೋಡ್ಕೊತೀವಿ. ನೋಡಿ, ನನಗೆ ವಿಕ್ರಮ್ ಫ್ರೆಂಡ್, ವಿಕ್ರಮ್ಗೆ ನೀವೆಲ್ಲ ಫ್ರೆಂಡ್ಸ್. ಹಾಗಂದಮೇಲೆ ನೀವು ನನ್ನ ಫ್ರೆಂಡ್ಸ್ ಅಲ್ವಾ? ಹೌದು ಸರ್, ಕರೆಕ್ಟು. ಫ್ರೆಂಡ್ಸ್ಗೆ ನ್ಯೂ ಇಯರ್ ಪಾರ್ಟಿ ಕೊಡ್ತಿದ್ದೀನಿ ಅಂದ್ಕೊಳ್ಳಿ. ಹೋಗಿ ಮಜಾ ಮಾಡಿ. ಓಕೆ ಸರ್. ಇದೇ ನಮ್ಮ ಮಕ್ಕಳು ಕೂಡ ತಗೊಂಬಂದಿದೆಯಲ್ಲ. ಸರ್ ಅದು ಆಮೇಲೆ ಗುರು. ಸದ್ಯಕ್ಕೆ ಅಡ್ಜಸ್ಟ್ ಆಗೋಣ ಕಲ್. ಥ್ಯಾಂಕ್ ಯು. ತಾಳ್ರಪ್ಪ, ಚಿಯರ್ಸ್ ಅಂದ್ರು. ಯಾಕಿಬ್ರು ಡಲ್ಲಾಗಿ ಸೈಲೆಂಟಾಗಿ ಕೂತಿದ್ದೀರಾ? ನೋಡಿ, ಈ ಪ್ರಪಂಚದಲ್ಲಿ ಮನುಷ್ಯನೇ ಪರ್ಮನೆಂಟ್ ಅಲ್ಲ, ಅಂಥದ್ರಲ್ಲಿ ಅವ್ನು ಮಾಡ್ಕೊಳ್ಳೋ ಸಂಬಂಧಗಳು ಪರ್ಮನೆಂಟಾ? ನೋಡಿ, ನಾನು ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾತಾಡ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಮತ್ತೆ ಪರವಾಗಿಲ್ಲ ಸರ್. ನಿಮ್ಮಿಬ್ಬರದು ಆಕ್ಸಿಡೆಂಟಲ್ಲಿ ಮದುವೆ ಆದಾಗ ತುಂಬ ಕುಗ್ಗಿ ಹೋಗಿದ್ದು ನಾನು. ಹಿರಿಯರು ನಿಂತು ಫಿಕ್ಸ್ ಮಾಡಿದ ಮದುವೆ. ಎಲ್ಲ ಸಂಬಂಧಿಕರು ತುಂಬ ದೂರಗಳಿಂದ ಮಂಟಪಕ್ಕೆ ಬಂದುಬಿಟ್ಟಿದ್ರು. ಇನ್ನೂ ಕೆಲವರು ಆನ್ ದಿ ವೇ ಇದ್ದರು. ನಾನು ವೇದ ಜೊತೆ ನನ್ನ ಭವಿಷ್ಯ ನೆನೆಸ್ಕೊಂಡು ತುಂಬ ಸಂಭ್ರಮದಲ್ಲಿದ್ದೆ. ಆದರೆ ಅದು ನೆಲೆ ನಿಲ್ತಾ ನಿಮ್ಮಿಬ್ಬರ ಮದುವೆ ವೇದನ್ ಡಿಸಿಷನ್ ಕೇಳಿ ಯಾರೋ ನನ್ನನ್ನು ಟ್ರಾನ್ಸ್ಫಾರ್ಮರ್ ಮೇಲೆ ಎಸೆದಷ್ಟು ಶಾಕ್ ಆಗೋಯ್ತು. 2-3 ದಿನ ಬೇಜಾರಲ್ಲಿ ಕಳೆದೆ. ಆಮೇಲೆ ನನ್ನ ಜೀವನದ ಮೇಲೆ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಲಾಯರ್ ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡಿದೆ. ಫಾರಿನ್ಗೆಲ್ಲ ಹೋಗಿ ಬಂದೆ. ಈಗ ನೋಡಿ, ನಾರ್ಮಲ್ ಆಗಿಬಿಟ್ಟಿದ್ದೀನಿ. ಈಗ ನೀವಿಬ್ಬರು ಮಾಡಬೇಕಾಗಿರೋದು ಅದನ್ನೇ. ನನ್ನ ಮಾತು ಕೇಳಿ ನಿಮ್ಗೊಂಥರ ಅನಿಸ್ತಿರ್ಬೋದು, ಆದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ನಾನು ಹೇಳ್ತಿರೋದೇನಾದ್ರು ತಪ್ಪಿದೆಯಾ?
ಇಲ್ಲ ಸರ್ ನೀವು ಹೇಳ್ತಿರೋದು ಕರೆಕ್ಟ್. ಒಬ್ರಿಗೊಬ್ರು ಹೊಂದ್ಕೊಂಡು ಬದುಕೋಕ್ಕಾಗಲ್ಲ ಅಂತ ತಾನೇ ನೀವು ಬ್ರೇಕಪ್ ಆದ್ರಿ, ಆಮೇಲೆ ರೈಟ್? ಈಗಿನ ಜನ್ರೇಷನಲ್ಲೆಲ್ಲ ಈ ಲವ್ವು ಮದುವೆ ಬ್ರೇಕಪ್ ಎಲ್ಲ ಕಾಮನ್ ಆಗಿ ಹೋಗಿದೆ. ಅದ್ರ ಜೊತೆ ಹೊಂದ್ಕೊಂಡು ಹೋಗ್ತಿರ್ಬೇಕು ನಾವು, ಈಗ ಅದೇ ಅನಿವಾರ್ಯ ಆಗೋಗಿದೆ. ಪ್ರೀತಿಸ್ತವಳು ಹೊರಟೋದ್ಲು ಅಂತ ಗಡ್ಡ ಬಿಡ್ಕೊಂಡಿರೋ ದೇವದಾಸನ್ನು ನೋಡೋಕ್ಕಾಗಲ್ಲ. ಅಯ್ಯೋ ನನ್ನ ಲವರ್ ದೂರ ಮಾಡಿಬಿಟ್ಟ ಅಂತ ಅಳೋ ಪಾರ್ವತಿನೂ ನೋಡೋಕ್ಕಾಗಲ್ಲ. ವಿ ಆರ್ ಜಸ್ಟ್ ಕಾಮನ್ ಪೀಪಲ್. ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ನಿಮಗೂ ಒಳ್ಳೆಯದು, ವೇದಂಗೂ ಒಳ್ಳೆಯದು. ಹಲೋ, ಪ್ರೀತಮ್ ಸರು ವಿಕ್ರಮನ್ನ ವೇದನ ಹತ್ರ ಮಾಡ್ತಾರೆ ಅಂದ್ಕೊಂಡ್ರೆ ದೂರ ಮಾಡೋ ಥರ ಕಾಣ್ತಾ ಇದ್ದಾರೆ ಕಣ. ಈ ಅಪ್ಪ ಯಾಕೋ ನೈಸಾಗಿ ಇವ್ರಿಬ್ರಿಗೂ ಫಿಟ್ಟಿಂಗ್ ಇಡೋ ಥರ ಕಾಣಿಸ್ತಿದ್ದಾನೆ. ಮಗ ಬಿಟ್ಟರೆ ಇಲ್ಲೇ ಇಬ್ರಿಗೂ ಡೈವರ್ಸ್ ಕೊಡ್ಸಂಗಿದ್ದಾನೆ. ಲೇಯ್, ಡೈವರ್ಸ್ ಆಲೆ ಆಗೋಗಿದೆ. ನಾವೇನೋ ಇವರಿಬ್ರು ಒಂದಾಗಲಿ ಅಂತ ಬಯಸಿದ್ರೆ ಈ ಅಪ್ಪ ದೂರ ಆಗೋ ಥರ ಏನೋ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ಸರಿ, ಇವಾಗ ಏನು ಮಾಡೋಣ ಅಂತೆ ಅಂಕಲ್? ಲೇಯ್, ಎಂಥ ಗಂಡ ಹೆಂಡತಿ ಆಗಿರಲಿ ಕಣೋ, ಅದೆಷ್ಟೇ ಜಗಳ ಆಗಿರಲಿ, ಇಬ್ಬರು ಒಂದು 5 ನಿಮಿಷ ಮನಸ್ಸು ಬಿಚ್ಚಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಕಣ. ಇವ್ರ ಅದೃಷ್ಟ ಚೆನ್ನಾಗಿದೆ ಕಣ, ಅನಿರೀಕ್ಷಿತವಾಗಿ ಸೇರಿದ್ದಾರೆ. ಪ್ರೀತಮ್ ಸರ್ ಜೊತೆಲೇ ಇದ್ದಾರಲ್ಲೋ, ಅಯ್ಯಪ್ಪ ಅವ್ರಿಬ್ರಿಗೂ ಮಾತಾಡೋಕ್ಕೆ ಬಿಡ್ತಿಲ್ವಲ್ಲ. ಸರ್ ಹೇಳಿ. ನಿಮ್ಮ ಹತ್ರ ಒಂದು ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕು. ಮಾತಾಡಿ. ಪರ್ಸ್ನಲಾಗಿ ಒಂದು 5 ನಿಮಿಷ ಬಂದರೆ ಮಾತಾಡ್ತೀನಿ ಸರ್, ಪ್ಲೀಸ್ ಸರ್. ಯಾವುದಾದ್ರೂ ಕೇಸ್ ಬಗ್ಗೆ ಮಾತಾಡಬೇಕಿತ್ತಾ? ಹೌದು ಸರ್. ನಾಳೆ ನನ್ನ ಆಫೀಸಿಗೆ ಬನ್ನಿ, ಡೀಟೇಲಾಗಿ ಮಾತಾಡೋಣ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸರ್ ಏನೋ ಅಂದ್ಕೊಬೇಡಿ ಸರ್, ಒಂದು 5 ನಿಮಿಷ ಸರ್, ಪರ್ಸ್ನಲಾಗಿ ಬಂದರೆ ಮಾತಾಡ್ಬಿಡ್ತೀನಿ ಸರ್, ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ. ನೋಡಿ, ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ, ತುಂಬ ಟೈಮ್ ತೊಗೊಂಬೇಡಿ ಪ್ಲೀಸ್. ಹಾಂ ಸರ್, ಆಯ್ತು, ಥ್ಯಾಂಕ್ ಯು ಸರ್. ಬನ್ನಿ ಸರ್. ದಯವಿಟ್ಟು ಬನ್ನಿ ಸರ್. ಪಾಪ ಆವಾಗಲೂ ನಿಮ್ಮ ಹತ್ರ ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ತಲೆ ತಿಂತಿದ್ದಾನೆ. ಪ್ಲೀಸ್ ಬನ್ನಿ ಸರ್. ಬನ್ನಿ ಸರ್. ಅದನ್ನು ನೀವು ಜ್ಯೂಸ್ ಕುಡಿತಾರೆ. ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬಿಡಿ ಸರ್. ನಡಿ ನಡಿ, ಬನ್ನಿ ಕುತ್ಕೊಳ್ಳಿ ಸರ್. ಬನ್ನಿ 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 ಸರ್, ಎತ್ಕೊಳ್ಳಿ ಸರ್. ಪಾಪ ಇಲ್ಲ, ಇಡು ತಟ್ಟೆ ನೀಡು. ಪ್ರೀತಮ್ ಸರ್, ಪಾರ್ಟಿ ನಿಮ್ಮದೇ ಅಂತ ಹೇಳಿದ್ದೀರಾ, ಆಗ್ತಿದೆ, ಒಂದು ರೌಂಡ್ ಹಾಕೊಂಬಿಡ್ತೀನಿ.